ಡಮ್ಮಿ ಅಂತ ಏನೋ ಅನ್ನಕತ್ತಾರ್ದು ನೀವು ಕೇಳಕತ್ತೀರಿ. ಡಮ್ಮಿ ನಾ ಅಲ್ಲ, ನಾ ಡ್ಯಾಡಿ ಇದನ್ನ ಅಂತ ಹೇಳಿ 28ನೇ ತಾರೀಕು ಸಂಜೆ ಮುಂದೆ ಹೇಳ್ತೀವಿ. ಇಲ್ಲ, ಅದು ಸ್ವಾಭಾವಿಕವಾಗಿರ್ತಕ್ಕಂಥ ಒಂದು ಸಂಗತಿ. 24ನೇ ತಾರೀಕು ದಿವಂಗತ ಉಮೇಶ್ ವಿಶ್ವನಾಥ್ ಕತ್ತಿಯವರ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ. ಅಲ್ಲಿ ಎಲ್ಲ ಸ್ವಚ್ಛ ಮಾಡಬೇಕಾಗಿತ್ತು. ಸಿಂಧಿಗಿಡಗಳು ಒಂದು 30-40 ಅದಾವೆ. ಸಿಂಧಿಗಳನ್ನು ಸ್ವಚ್ಛ ಮಾಡುವಂಥ ಸಂದರ್ಭದಲ್ಲಿ ಹೊರಗೊಂದು ತೊಡೆ ಅದಾವೆ, ಒಳಗೊಂದು ತೊಡೆ ಅದಾವೆ. ಸಿಂಧಿಗಿಡ ಸ್ವಚ್ಛ ಮಾಡ್ಕೊಂಡು ಒಳಗೆ ಬರ್ಬೋದು ಹಿಡ್ಕೊಂಬಂದ್ರು. ಅದನ್ನ ಯಾರೋ ವೀಡಿಯೋ ಮಾಡಿ ಬಿಟ್ಟಿದ್ದಾರೆ. ಆಮೇಲೆ ಅದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ನನ್ನ ಗಮನಕ್ಕೆ ತಂದರು. ಆಮೇಲೆ ಸಂಬಂಧಪಟ್ಟವ್ರನ್ನ ಅವ್ರ ಗಮನಕ್ಕೆ ಕಳಿಸಿದ್ನಿ. ವಸ್ತುಸ್ಥಿತಿಯನ್ನು ಅರ್ಥ ನಂತರ ಅಧಿಕಾರಿಗಳು ಅವ್ರಿಗೇನು ಕಾಯ್ದೆಶೀರಿ ಏನು ಕ್ರಮ ತೊಗೋಬೇಕು ಅಂತ ತೊಗೊಂಡಾರ. ಅವ್ರ ಮ್ಯಾಗ ನಾವು ಆರೋಪ ಗುಂಡಾಗಿರಿ ಮಾಡ್ತಾ ಇರ್ತೀವಿ. ನಾವು ಮಾಡೋ ಪ್ರಶ್ನೆ ಇಲ್ಲ. ಜನ ಮಾಡಕತ್ತಾರ, ನಾವು ಆರೋಪ ಮಾಡಿಲ್ಲ. ನಾನಾಗಲಿ ಎ ಬಿ ಪಾಟೀಲ್ ಆರೋಪ ಮಾಡಿಲ್ಲ. ಜನ ಮಾಡಕತ್ತಾರ. ಏನ್ರಿದು ಗುಂಡಾಗಿರಿ ನಮ್ಮ ತಾಲೂಕಿನಾಗಿದೆ, ಮೊದಲು ನಮ್ಮ ತಾಲೂಕು ಹೆಂಗಿತ್ತು, ಈಗ 3-4 ತಿಂಗಳ ಹೆಂಗೆ ಆಗಾಕತ್ತೈತಿ ಅನ್ನೋದನ್ನ ಆರೋಪ ಜನರ ಬಾಯಿಂದ ಬರಾಕತ್ತದೆ, ನಮ್ಮ ಬಾಯಿಂದ ಬರಂಗಿಲ್ಲ. ಅವ್ರಿಗೆ ಥ್ಯಾಂಕ್ಸ್ ಹೇಳ್ತಾನೆ. ನನ್ನ ಹೊಗಳಿದ್ದಕ್ಕೆ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತಾನೆ. ಅದು ಹಿರಿಯರಾಗಿರ್ತಕ್ಕಂಥವ್ರು ಇವರು. ಇನ್ನೂ ನಮ್ಮ ತಾಲೂಕಿನೆಲ್ಲ ಹಿರಿಯರು ಕೂಡಿ ಬರುವಂಥ ಒಂದು 2 ದಿನಗಳಲ್ಲಿ ಅದು ಸ್ವಾಭಿಮಾನಿ ಪ್ಯಾನಲ್ದ ಕ್ಯಾಂಡಿಡೇಟ್ಗಳನ್ನ ಹಿರಿಯರಾಗಿರ್ತಕ್ಕಂಥ ಎ ಬಿ ಪಾಟೀಲರು ಅನೌನ್ಸ್ ಮಾಡ್ತಾರೆ. ಸ್ವಾಗತ ಬರೋರಿಗೆ ಎಲ್ಲರೂ ಸ್ವಾಗತ ಮಾಡ್ತೀವಿ ನಾವು. ಹುಕ್ಕೇರಿ ಜನ ಯಾರಿಗೆ ಇವತ್ತಿನ ದಿವಸ ಅತಿಥಿ ದೇವೋ ಭವ, ಯಾರು ಬರ್ತಾರೋ ಅವ್ರನ್ನ ದೇವರಂಗೆ ನಾವು ಒಳಗೆ ಕರ್ಕೊಳ್ತೀವಿ. ಅದು ನಾವು ಅವ್ರನ್ನ ಸ್ವಾಗತ ಮಾಡ್ತೀವಿ. ನಾವು ಅದ್ರ ಬಗ್ಗೆ ಎರಡು ಮಾತಾಡೋಂಗಿಲ್ಲ. ಸರ್ 2004ರಲ್ಲಿ ಚುನಾವಣೆ ಆಗಿತ್ತು, ಅದ್ರ ಬಳಿಕ ಯಾವುದೇ ರೀತಿ ಚುನಾವಣೆ ಆಗಿರಲಿಲ್ಲ. ಈ ಚುನಾವಣೆಗೆ ಏನು ಕಾರಣ ಅಂತ ದಿವಂಗತ ಉಮೇಶಣ್ಣ ಕತ್ತಿಯವರ ಗ್ಯಾಪನ್ನು ಅವರು ಅದರ ಗ್ಯಾಪನ್ನು ಉಪಯೋಗ ಮಾಡ್ಕೊಳ್ಳೋಂಥ ಪ್ರಯತ್ನ ಮಾಡಿದಾರೋ ಅಂತ ನನಗೆ ಅನಿಸ್ತದೆ. ನಾನು ಯಾರು ಅನ್ನೋದು ನೀವು ತಿಳ್ಕೊಂಡಿರ್ತಿರೋದು. ಯಾರು ನಿಮ್ಮ ಮೀಡಿಯಾದವ್ರಿಗೆ ಹೆಚ್ಚು ಗೊತ್ತಿರ್ತದೆ. ನಾವು ಹೆಸರು ತಗೊಳ್ಳೋಂಥ ಅವಶ್ಯಕತೆ ನನಗಿಲ್ಲ. ನಮ್ಮ ಕ್ಷೇತ್ರದ ಜನರಿಗೆ ಒಳಗಿನವ್ರು ಯಾರು ಹೊರಗಿನವ್ರು ಯಾರು ಅನ್ನೋದು ನಮ್ಮ ಕ್ಷೇತ್ರದ ಜನರಿಗೂ ಗೊತ್ತದೆ, ಅಥವಾ ನಮ್ಮ ತಾಲೂಕಿನ ಜನರಿಗೂ ಗೊತ್ತದೆ. ನಾವು ಹೇಳುವಂಥ ಅವಶ್ಯಕತೆ ಬರೋದಿಲ್ಲ. ಸರ್, ಒಂದು ಕಡೆ ಲಾಂಗ್ ಬಗ್ಗೆ ನಿಖಿಲ್ ಕತ್ತಿ ಅವರು ಒಂದು ಹೇಳಿಕೆ ಬೇರೆ ಕೊಡ್ತಾರೆ, ನೀವು ಒಂದು ಹೇಳಿಕೆ ಬೇರೆ ಕೊಡ್ತಾ ಇದ್ದಾರೆ. ಏನು ಅದೇನು ನನ್ನ ಗಮನಕ್ಕೆ ಬಂದಿಲ್ಲ. ನನ್ನ ಗಮನಕ್ಕೆ ಇದ್ದಷ್ಟು ನಾನು ನಿಮ್ಗೆ ಹೇಳಿದ್ದೀನಿ. ನನ್ನ ಗಮನಕ್ಕೆ ಏನದು ಅದನ್ನ ಹೇಳಿದ್ದೀನಿ. ಲಾಂಗ್ ತಗೊಂಡಾಗ ನಾವು ಅವ್ರಿಗೆ ಹೇಳಿದ್ದೀವಿ, ಆ ರೀತಿ ಮಾಡಬೇಡಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.